ಕೇಂದ್ರ ಸರ್ಕಾರದಿಂದ ಈ ಒಂದು ರೇಷನ್ ಕಾರ್ಡನ್ನ ಹೊಂದಿರೋರಿಗೆ ಒಂದು ಗುಡ್ ನ್ಯೂಸನ್ನು ಬಿಟ್ಟಿದ್ದಾರೆ. ಸೊ ನಿಮಗೆ ಒಟ್ಟಿಗೆ ಹಣ ಅಂದರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ 3 ತಿಂಗಳ ಒಂದು ರೇಷನನ್ನು ಒಟ್ಟಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡಿದ್ದಾರೆ. ಯಾಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಉದ್ದೇಶ ಏನಿದೆ, ಸೊ ಯಾರಿಗೆಲ್ಲ ಈ ಒಂದು ಒಟ್ಟಿಗೆ ರೇಷನ್ ತೊಗೊಳ್ತಕ್ಕಂಥ ಒಂದು ಭಾಗ್ಯ ಸಿಗ್ತಾ ಇದೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕೇಂದ್ರ ಸರ್ಕಾರದಿಂದ ಈ ಒಂದು ಬರ್ತಕ್ಕಂಥ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಯೋಜನೆ ಅನ್ನೋದಕ್ಕಿಂತ ಈ ಒಂದು ಯಾವ ಕುಟುಂಬಗಳಿಗೆ ಈ ಒಂದು ಇದು ಸಿಗ್ತಾ ಇದೆ, ರೇಷನ್ ಸಿಗ್ತಾ ಇದೆ 3 ತಿಂಗಳದ್ದು ಯಾಕೆ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸಾಲು ಸಾಲು ಹಬ್ಬಗಳು ಬಂದಿರುವ ಕಾರಣದಿಂದಾಗಿ, ಅದೇ ರೀತಿಯಾಗಿ ರೇಷನ್ಗಳ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಏಪ್ರಿಲ್ ತಿಂಗಳಲ್ಲೇ ನಿಮಗೆ ಏಪ್ರಿಲ್ ತಿಂಗಳು ಮತ್ತು ಮೇ ಜೂನ್ 2 ತಿಂಗಳ 3 ತಿಂಗಳ ರೇಷನನ್ನು ಒಟ್ಟಿಗೆ ಕೊಡ್ತಾ ಇದ್ದಾರೆ. ಈ ಒಂದು ರೇಷನ್ ಒಟ್ಟಿಗೆ ಯಾರಿಗೆಲ್ಲ ಸಿಗ್ತಾ ಇದೆ ಅಂತ ನೋಡೋದಾದರೆ, ಅಂತ್ಯೋದಯ ಕಾರ್ಡ್ ಯಾರೆಲ್ಲ ಹೊಂದಿದ್ದಾರಲ್ವ, ಸೊ ಅವರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ. ಸೊ ಅದೇ ರೀತಿಯಾಗಿ ಆದ್ಯತಾ ಕುಟುಂಬದವರಿಗೂ BPL ಕಾರ್ಡ್ ಹೊಂದಿರೋರಿಗೂ ಎಲ್ಲರಿಗೂ ಈ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಅಂದರೆ ಈ ಒಂದು ಏಪ್ರಿಲ್ ತಿಂಗಳಿಗೆ ಸೀಮಿತವಾಗಿ ಅದನ್ನು ಕೊಟ್ಟು ಏಪ್ರಿಲ್ ತಿಂಗಳಲ್ಲಿ ನಿಮಗೆ 3 ತಿಂಗಳ ಒಂದು ಪಡಿತರ ರೇಷನ್ ಏನಿದೆ ಅಲ್ವ ಅದು ಸಿಗಬೇಕು ಅಂತ ಹೇಳಿಬಿಟ್ಟು ಆಲ್ರೆಡಿ ಹೇಳಿದ್ದಾರೆ, ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ನಿಮಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂದರೆ ಮುಂದಿನ ಒಂದು 10 ದಿನದಲ್ಲಿ ನೀವು ರೇಷನ್ ತೊಗೊತೀರಲ್ವ, ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳ ರೇಷನ್ನು ಜೊತೆಗೆ ಮೇ ಮತ್ತು ಜೂನ್ ತಿಂಗಳ ರೇಷನ್ನ ನೀವು ತೊಗೊತೀರಾ. ಸೊ ಒಟ್ಟಾರೆಯಾಗಿ 3 ತಿಂಗಳ ರೇಷನ್ ಬರುತ್ತೆ. ಇದು ಕೇಂದ್ರ ಸರ್ಕಾರದ್ದಾದರೆ, ರಾಜ್ಯ ಸರ್ಕಾರದ್ದು ಇಂದಿರಾ ಕಿಟ್ ಬಗ್ಗೆ ಏನಾಯಿತು ಅಂದರೆ, ಇಂದಿರಾ ಕಿಟ್ಟು ಆಲ್ಮೋಸ್ಟ್ ನಾವು ನವಂಬರ್ ಅಥವಾ ಡಿಸೆಂಬರಲ್ಲಿ ಹೇಳಿದ್ದು ಅನಿಸುತ್ತೆ, ಫೆಬ್ರವರಿಯಿಂದ ಜಾರಿಗೆ ತರ್ತಾರೆ ಅಂತೇಳಿ. ಫೆಬ್ರವರಿ ಹೋಯಿತು, ಮಾರ್ಚ್ ಹೋಯಿತು, ಏಪ್ರಿಲ್ ಬಂತು. ಮಾರ್ಚಲ್ಲಿ ಆ್ಯಕ್ಚುಲಿ ಕೊಡ್ತೀವಿ ಅಂತ ಹೇಳಿದರೆ ಎಷ್ಟೋ ಕಡೆ ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಬಟ್ ಅದು ಎಲ್ಲಿ ಕೊಟ್ಟಿದ್ದಾರೋ ನಮಗಂತೂ ಇನ್ನೂ ಗೊತ್ತಾಗಿಲ್ಲ. ಇಂದಿರಾ ಕಿಟ್ ಸುದ್ದಿನೇ ಇಲ್ಲ. ಆಲ್ರೆಡಿ ಅವ್ರು ಏನಂತ ಹೇಳಿದರೆ, ಕ್ಯಾಬಿನೆಟ್ಟಲ್ಲಿ ಇದಾಗೋಗಿದೆ, ಸೈನ್ ಆಗಿದೆ, ಇಂದಿರಾ ಕಿಟ್ನ ನಾವು ಕೊಡಬೇಕು ಅಂತ ಇದ್ದೀವಿ, ಇಷ್ಟೆಲ್ಲ ಮಾತುಕತೆಗಳು ನಡೀತಾ ಇದೆ. ಬಟ್ ಇಂದಿರಾ ಕಿಟ್ ಅನ್ನೋದು ಇವತ್ತಿಗೂ ಯಾವ ಜನರಿಗೂ ಸಿಕ್ಕಿಲ್ಲ. ಇಂದಿರಾ ಕಿಟ್ಟು ಅವರು ಹೇಳೋದೊಂದು ಮಾಡೋದೊಂದು ಆಗಿದೆ ಈ ಸರ್ಕಾರದ್ದು. ಒಂದು ಸಲ ಹೇಳ್ತಾರೆ ನಾವು ಕೊಡ್ತೀವಿ ಅಂತೇಳಿ, ಸೊ ಅದು ಹೆಂಗಾಗ್ತಾಯಿದೆ ಅಂತೇಳಿದ್ರೆ, ಸರ್ಕಾರ ಹೇಳಿರ್ತಕ್ಕಂಥ ನೋಟಿಫಿಕೇಷನ್ಗಳ ಮೇಲೆ ನಾವು ವಿಡಿಯೋಗಳನ್ನ ಮಾಡಿರ್ತೀವಿ. ಯೂಟ್ಯೂಬರ್ಸ್ಗೆ ಕೆಲಸ ಇಲ್ಲ, ಸೊ ಯೂಟ್ಯೂಬರ್ಸ್ ಬೆಳಿಬೇಕು, ಯೂಟ್ಯೂಬರ್ಸ್ ವೈರಲ್ ಆಗಬೇಕು ಅಂತೇಳಿ ಈ ಥರದ ಫೇಕ್ ಸುದ್ದಿಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಜನ ನಮ್ಮನ್ನು ಬ್ಲೇಮ್ ಮಾಡೋ ರೀತಿ ಆಗೋಗಿದೆ. ಸೊ ಖಂಡಿತವಾಗ್ಲೂ ಇಲ್ಲ, ನಮಗೇನು ಸರ್ಕಾರದ ಕಡೆಯಿಂದ ನೋಟಿಫಿಕೇಷನ್ಗಳು ಬಂದಿರುತ್ತಲ್ವ ಅದನ್ನೇ ನಾವು ಹೇಳೋವಂಥದ್ದಾಗಿದೆ. ಸೊ ಅವ್ರು ಹೇಳಿದರು ಇಂದಿರಾ ಕಿಟ್ ಆಲ್ಮೋಸ್ಟ್ ಫೆಬ್ರವರಿ ಅಂದರು, ಮಾರ್ಚಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಅಂತ ಹೇಳಿದರು. ಇವಾಗ ಏನಂತ ಹೇಳಿದರೆ, ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು, ರೇಷನ್ ಅಂಗಡಿಯವರೇ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಇಷ್ಟೊಂದು ಲೀನ್ನೆಸ್ನ ಯಾರು ಕೊಟ್ಟಿದ್ದು? ಸೊ ಇವಾಗ ಒಂದೇ ಸಲಕ್ಕೆ ಸಡನ್ನಾಗಿ ಈ ಥರ ಹೇಳಿದರೆ, ಇವಾಗ ಗೃಹಲಕ್ಷ್ಮಿ ಹಣನೂ ಕರೆಕ್ಟಾಗಿ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಬಂದು 27 ಬಂದಿರೋದು, ಲಾಸ್ಟ್ 28 ಬಂದಿಲ್ಲ, ಇನ್ನು ಕಂತುಗಳು ಬಾಕಿ ಇದ್ದಾವೆ. ಆಲ್ಮೋಸ್ಟ್ ಅಲ್ಲಿ 1 ವರ್ಷ, ಲಾಸ್ಟ್ ಇಯರ್ 2025 ಫೆಬ್ರವರಿ ಮಾರ್ಚ್ ತಿಂಗಳ ಹಣನೇ ಅವ್ರು ಇನ್ನೂ ಕೊಟ್ಟಿಲ್ಲ. ಸೊ ಆ ಹಣದಲ್ಲೂ ವ್ಯತ್ಯಾಸ ಆಗ್ತಾಯಿದೆ. ಸೊ ಇವಾಗ ಈ ಕಿಟ್ಗಳು ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ, ಇದರಲ್ಲೂ ವ್ಯತ್ಯಾಸ ಮಾಡ್ತಾಯಿದ್ದಾರೆ. ಇದು ಹೇಗಾಗ್ತಾಯಿದೆ ಅಂತೇಳಿದ್ರೆ, ಜನರಿಗೆ ಒಂದು ಭರವಸೆಯನ್ನು ಹುಟ್ಟಿಸಿ ಯಾಮಾರಿಸ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಸೊ ಇವರು ಏನು ಕೊಡ್ತಾರೆ, ಏನು ಮಾಡ್ತಾರೆ ಅದನ್ನು ಮಾತ್ರ ಹೇಳಬೇಕು. ಪಂಚ ಗ್ಯಾರಂಟಿ ಯೋಜನೆಯನ್ನು ತಂದಿದ್ದಾರೆ, ಹೌದು ತಂದಿದ್ದಾರೆ, ಅದ್ರ ಪ್ರಕಾರ ನಡ್ಕೊತಾ ಇದ್ದಾರೆ. ಕಂತುಗಳು ಹಿಂದೆ ಮುಂದೆ ಆಗ್ತಾ ಇದ್ದಾವೆ. ಬಟ್ ಇದರಲ್ಲಿ ಎಷ್ಟೋ ಯೋಜನೆಗಳು ಬೇಕಿರಲಿಲ್ಲ, ಅದನ್ನು ತೆಗೆದು ಯಾವುದು ಜನರಿಗೆ ನೀಡಿದೆ ಅಂಥದ್ದನ್ನು ಕೊಟ್ಟಿದ್ರೆ ಚೆನ್ನಾಗಿತ್ತು. ಬಟ್ ಇದು ಹೇಗಂತ ಹೇಳಿದ್ರೆ, ನಾನು ಕಳೆದ ವರ್ಷವೂ ಹೇಳಿದೆ, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಯಾರನ್ನೂ ಗೃಹಲಕ್ಷ್ಮಿ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳಿದೆ. ಇವಾಗಲೂ ಹೇಳ್ತೀನಿ, ಗೃಹಲಕ್ಷ್ಮಿ ಮೇಲೆ ಡಿಪೆಂಡ್ ಆಗಬೇಡಿ. ಇವರು ಯಾವ ರೀತಿ ಹಣ ಕೊಡ್ತಾರೆ ಅನ್ನೋದೇನು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಕೊಡ್ತೀವಿ ಅಂತಾರೆ, ಒಂದು ಸಲ ಬಿಡುಗಡೆ ಮಾಡಿದ್ದೀವಿ ಅಂತಾರೆ, ಒಂದು ಸಲ ಸೈನ್ ಆಗಿದೆ ಅಂತ ಹೇಳ್ತಾರೆ. ನಾವು 2025ರಲ್ಲಿ ತೊಗೊಂಡ್ರೆ ನಮಗೆ ಒಟ್ಟಾರೆಯಾಗಿ 4 ರಿಂದ 5 ಕಂತುಗಳ ಹಣ ಮಾತ್ರನೇ ಬಂದಿರೋದಿದೆ. 12 ತಿಂಗಳಲ್ಲಿ 4-5 ಕಂತಂದರೆ ಇನ್ನು 6 ತಿಂಗಳ ಹಣ ಎಲ್ಲೋಯ್ತು? ಸೊ ಅದನ್ನೇ ಇವರಿನ್ನು ಇವಾಗೂ ಕವರ್ ಮಾಡ್ತಾ ಇದ್ದಾರೆ. ಮತ್ತು ಈ ವರ್ಷದ ಹಣಗಳೇ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೂ ಗೃಹಲಕ್ಷ್ಮಿಯನ್ನು ಸದ್ಯಕ್ಕೆ ಡಿಪೆಂಡ್ ಆಗಬೇಡಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ಥರ ಒಂದು ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಬಂತು ಅಂತ ಹೇಳಿದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀವಿ, ಅದ್ರ ಬಗ್ಗೆ ಹೇಳ್ತೀವಿ. ಬಂದಿದ್ದೇನಾ ಬಂದಿಲ್ವ ಅಂತ ಕನ್ಫರ್ಮೇಷನ್ ತೊಗೊಂಡೇ ನಾವು ವಿಡಿಯೋ ಮಾಡೋಂಥದ್ದಾಗಿದೆ. ಅದರ್ವೈಸ್ ಸುಮ್ಮನೆ ಅಂತೂ ವಿಡಿಯೋ ಮಾಡೋದಿಲ್ಲ. ಹಣ ಕ್ರೆಡಿಟ್ ಆಗಿರೋದನ್ನು ನೋಡಿನೇ ವಿಡಿಯೋ ಮಾಡ್ತೀವಿ. ಸೊ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಬೇಸಿಗೆ ಇದೆ, ಅದರಲ್ಲೂ ರೇಷನ್ಗಳ ಬೆಲೆ ಜಾಸ್ತಿ ಆಗಿದೆ. ಪೆನ್ನು ಬುಕ್ ಎಲ್ಲದರ ಬೆಲೆನೂ ಇವಾಗ ಆಲ್ರೆಡಿ ಜಾಸ್ತಿ ಆಗೋಗಿದೆ. ಸಿಲಿಂಡರ್ ಅಭಾವ ಇದೆ.
ಸೊ ಈ ರೀತಿ ಇದ್ದಾಗ ಅವ್ರು ಕೊಡ್ತಕ್ಕಂಥ 2,000 ಕರೆಕ್ಟಾಗಿ ಕೊಟ್ಟರೆ ಎಷ್ಟೋ ಬಡ ಮತ್ತು ಮಧ್ಯಮ ಕುಟುಂಬದವರಿಗೆ ಇದು ಸಹಾಯ ಆಗುತ್ತೆ. ಇದರಲ್ಲಿ ಎಷ್ಟೋ ಯೋಜನೆಗಳು ಬೇಕಿಲ್ಲ ಅಂತಲೇ ಜನ ಹೇಳ್ತಿದ್ದಾರೆ. ಬೇಕಿಲ್ಲದೆ ಇರೋದನ್ನು ತೆಗೆದು ಜನಕ್ಕೆ ಏನು ನೀಡಿದೆನೋ ಅದನ್ನು ಕೊಟ್ಟರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಕೇಂದ್ರ ಸರ್ಕಾರದ ಗುಡ್ ನ್ಯೂಸು 3 ತಿಂಗಳ ರೇಷನ್ನ ಒಟ್ಟಿಗೆ ಕೊಡೋದಾಗಿದೆ. ರಾಜ್ಯ ಸರ್ಕಾರದ ನ್ಯೂಸು ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಇಂದ್ರ ಕಿಟ್ ಬಂದಿಲ್ಲ. ಇದು ರಾಜ್ಯ ಸರ್ಕಾರದ ನ್ಯೂಸ್ ಆಗಿದೆ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.